ನಂದಂತೂ ಇವತ್ತು ಫುಲ್ ಲೇಸಿ ಡೇ ಐತ್ರಿ ಆಫೀಸ್ ಒಳಗೆ. ಕೆಲಸ ಏನೂ ಇತ್ತಿಲ್ಲ ಅಂತಲ್ಲ, ಆದರೂ ಗೊತ್ತಿಲ್ಲ ಏನೋ ಮಜಾನ ಬರ್ತಿರ್ಲಿಲ್ಲ. ಯಾಕೋ ನಂಗೆ ಬೋರಿಂಗ್ ಅನ್ಸಾಗೋದಿತ್ತು. ಅಲ್ಲಪ್ಪ ಮನೆಗೆ ಹೋಗಿ ಏನು ಮಾಡಲಿ ನಾನು ಇವಾಗ ಅನ್ನೋದು ಒಂದು ದೊಡ್ಡ ಚಿಂತೆ ಆಗ್ಬಿಟ್ಟಿತ್ತೆ. ನನಗೆ ಏನು ಮಾಡೋದು ಅಂತೇಳಿ. ಬಟ್ ಮನೆಗೆ ಬಂದು ನೋಡೋದ್ರೊಳಗೆ ನಂಗೆ ಫುಲ್ ಮೈಂಡ್ ಫ್ರೆಶ್ ಆಗೋ ನಂಗೆ ಪಾರ್ಸಲ್ ಸಿಗ್ತಾರೆ ರೀ. ನಾನು ಮೆಶೋಳಗೆ ಆರ್ಡ್ರ್ ಮಾಡಿದ ಡ್ರೆಸ್ಸಸ್ ಎಲ್ಲ ಬಂದ್ಬಿಟ್ಟು. ಅದ್ರಾಗ ಇನ್ನೂ ಖುಷಿ ವಿಚಾರ ಏನಂತಂದ್ರೆ, ನಾನು ಆರ್ಡ್ರ್ ಮಾಡಿ ಜಸ್ಟ್ 3 days ಒಳಗೆ ನಮ್ಮ ಪಾರ್ಸಲ್ ಎಲ್ಲ ಮನೆಗೆ ಬಂದ್ಬಿಟ್ಟವ. ಏನೇ ಹೇಳಿ, ನೀವು ಆನ್ಲೈನ್ ಆರ್ಡ್ರ್ ಮಾಡ್ಬೇಕಾದ್ರೆ ಅನ್ಸಲ್ಲ ಪಗಾರ ಚಿಂತಿನ ಬೀಳಂಗಿಲ್ಲ ತಲೆಯೊಳಗೆ. ಅದು ಕ್ರೆಡಿಟ್ ಕಾರ್ಡ್ ಬಿಲ್ ಬಂದ್ಮ್ಯಾಗ ಅನ್ನಿಸ್ತದ, ಅಲ್ಲ ಈ ಸತಿ ಏನಾದ್ರು ಜಾಸ್ತಿ ಖರ್ಚು ಮಾಡ್ಬಿಟ್ಟು ನೀನು ಅಂತ ಚಿಂತೆ ಹತ್ತಕ್ಕೆ ಸ್ಟಾರ್ಟ್ ಆಗುತ್ತೆ. ನಂಗೆ ವಿದಿನ್ ಬಜೆಟಲ್ಲಿ ನಂಗೆ ಇಷ್ಟಲ್ಲಿ ಬೇಕು ರೇಂಜಲ್ಲಿ ಅಂದ್ಕೊಂಡ್ರೆ ಅಷ್ಟಲ್ಲೇ ಸಿಗುತ್ತೆ. ಸೊ ಇಟ್ಸ್ ರಿಯಲಿ ಗುಡ್. ಬಟ್ ಮಲ್ಟಿಪಲ್ ಆಪ್ಷನ್ಸ್ ಸಿಗ್ತಾವೆ. 108 ಆಗಿದೆ, 2 ಇದು ಬೆಟ್ರ್ ಅನ್ಸುತ್ತೆ. ಆದ್ರೆ ನಾನು ಕೇಳ್ತೀರಾ, ನಾನು ಟೈಮ್ ಪಾಸ್ ಮಾಡೋದು ಈ ಶಾಪಿಂಗ್ ಕಾರ್ಟಲ್ಲೇ ಇರ್ತೀನಿ ರೀ. ಅಂದರೆ ಯಾವ ಥರ ಅಂದರೆ, ನಿದ್ದೆ ಬರಲಿಲ್ಲ ಅಂದರೆ ಟೈಮ್ ಪಾಸ್ ಆಗ್ಬೇಕಂತಂದ್ರು ರಾತ್ರಿ ಎಲ್ಲ ಇದೇ ನೋಡ್ಕೊಂಡು ಕೂತಿರ್ತೀನಿ. ಎಲ್ಲನೂ ನನ್ನ ಕಾರ್ಟ್ ವಿಶ್ ಲಿಸ್ಟ್ ಒಳಗಂದ್ರೂ ತುಂಬಿನ ಹೋಗಿರುತ್ತೆ. ನಾನೊಬ್ಬಳೇ ಅಲ್ಲ, ಕಾಮನ್ನಾಗಿ ಎಲ್ಲ ಹುಡುಗಿರು ಹಿಂಗೆ ಅನ್ಕೊತೀನಿ. ಸುಮ್ಮನೆ ಎಲ್ಲ ಆ್ಯಡ್ ಮಾಡಿ ಇಟ್ಕೊತಿರ್ತೀವಿ. ಟೈಮ್ ಬಂದಾಗ ಅದರಲ್ಲಿ ಒಂದೊಂದೇ ಬೇಯಿಸ್ಕೊಂಡು ಬಜೆಟ್ ಮೇಲೆ ತಗೊಂಡು ಹೋಗ್ತಾ ಇರ್ತೀವಿ. ಸೊ ನಾನು ಇದನ್ನು ಫುಲ್ ಖುಷಿಯಾಗಿದ್ದೀನಿ. ಮತ್ತೆ ನಾಳೆ ಸಿಗೋಣ. ಅಲ್ಲಿವರೆಗೂ ಶುಭರಾತ್ರಿ. ಗುಡ್ ನೈಟ್. ಟೇಕ್ ಕೇರ್.